ನಮಸ್ಕಾರ, ಇದು ಮುಖವಾಡ ಮೀಡಿಯಾ. ನಾನು ವಿಜಯ್ ಕುಮಾರ್ ನಾಯ್ಡು. ವರದಿಯನ್ನು ಶುರು ಮಾಡುವ ಮೊದಲು ಒಂದು ಮಾತು. ಅಧಿಕಾರ ಬರುತ್ತದೆ, ಹೋಗುತ್ತದೆ. ಆದರೆ ಸಮಾಜದಲ್ಲಿ ಒಮ್ಮೆ ದ್ವೇಷದ ಕಿಚ್ಚು ಹಚ್ಚಿದರೆ ಅದು ತಲೆಮಾರುಗಳನ್ನೇ ಸುಟ್ಟು ಹಾಕುತ್ತದೆ. ಇವತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನೀಡಿರುವ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಮುಸ್ಲಿಮರು ಮತ ಹಾಕದಿದ್ದರೂ ಬಿಜೆಪಿ ದೇಶ ಆಳುತ್ತಿದೆ. ಈ ಮಾತಿನ ಹಿಂದೆ ಬರೀ ಅಂಕಿಅಂಶಗಳಿಲ್ಲ. ಇದರ ಹಿಂದೆ ಅಡಗಿದೆ ಅಪಾಯಕಾರಿ ರಾಜಕೀಯದ ಮುಖವಾಡ. 1. ಧರ್ಮದ ಹೆಸರಲ್ಲಿ ವಿಷಬೀಜ. ಕುರ್ಚಿ ಉಳಿಸಿಕೊಳ್ಳಲು ಸಮಾಜವನ್ನೇ ಬಲಿ ಕೊಡ್ತಾರಾ ನಾಯಕರು? 2. ಛಲವಾದಿ ನಾರಾಯಣಸ್ವಾಮಿ ಅವರೇ? ಅಧಿಕಾರದ ಅಹಂಕಾರವೋ ಅಥವಾ ಸಮಾಜ ಒಡೆಯುವ ತಂತ್ರವೋ? 3. ಮತಗಳ ಬೇಟೆಗೆ ಧರ್ಮದ ದಾಳ. ಸಾಮಾನ್ಯ ಜನರ ಬದುಕು ಅಯೋಮಯ. ಮುಖವಾಡದ ಕಠಿಣ ವಿಶ್ಲೇಷಣೆ. ನೋಡಿ ವೀಕ್ಷಕರೇ, ನಾಯಕರು ಇಂತಹ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಯಾಕೆ ನೀಡುತ್ತಾರೆ ಗೊತ್ತಾ? ಇದರ ಹಿಂದೆ ಸಮಾಜದ ಮೇಲೆ ಬೀರುವ ಪರಿಣಾಮಗಳು ಭಯಾನಕವಾಗಿವೆ. 1. ಸಾಮಾಜಿಕ ಬಿರುಕು. ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದಿರಂತೆ ಬದುಕುವ ಜನರ ಮಧ್ಯೆ ಗೋಡೆ ನಿರ್ಮಿಸುವುದು ಇವರ ಮೊದಲ ಉದ್ದೇಶ. ಒಬ್ಬ ನಾಯಕ ಅವರು ನಮಗೆ ಬೇಡ ಅಂದಾಗ ಅದು ಕೇವಲ ಒಂದು ಪಕ್ಷದ ನಿಲುವಾಗದೆ ಬೀದಿ ಬೀದಿಗಳಲ್ಲಿ ಜನರ ನಡುವೆ ಸಂಶಯದ ಬೀಜ ಬಿತ್ತುತ್ತದೆ. 2. ನೈಜ ಸಮಸ್ಯೆಗಳ ಹಳ್ಳ. ರಾಜ್ಯದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರ ಹೈರಾಣಾಗಿದ್ದಾರೆ. ಇಂತಹ ಹಗರಣಗಳ ಸದ್ದು ಜೋರಾದಾಗ ಜನರ ಗಮನ ಬೇರೆಡೆ ಸೆಳೆಯಲು ಧರ್ಮ ಎಂಬ ಮುಖವಾಡವನ್ನು ಬಳಸಲಾಗುತ್ತಿದೆ. 3. ಯುವ ಶಕ್ತಿಯ ಹಾದಿ ತಪ್ಪಿಸುವುದು. ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದ ಯುವಕರು ಇವತ್ತು ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಧರ್ಮದ ಹೆಸರಲ್ಲಿ ಕಿತ್ತಾಡುವಂತೆ ಮಾಡಲಾಗುತ್ತಿದೆ. ಇದು ರಾಜಕೀಯ ನಾಯಕರಿಗೆ ಲಾಭ ಕೊಡಬಹುದು, ಆದರೆ ದೇಶದ ಭವಿಷ್ಯಕ್ಕೆ ಮಾರಕ. ವೀಕ್ಷಕರೇ, ಇಂತಹ ವಿಷಕಾರಿ ರಾಜಕಾರಣದ ವಿರುದ್ಧ ಧ್ವನಿ ಎತ್ತೋಣ. ನಮ್ಮ ಈ ದಿಟ್ಟ ವಿಶ್ಲೇಷಣೆ ಇಷ್ಟವಾದರೆ ಈಗಲೇ ನಮ್ಮನ್ನು ಯೂಟ್ಯೂಬ್, ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಸತ್ಯದ ದರ್ಶನ ಇಲ್ಲಿದೆ. ಮುಖವಾಡದ ನೇರ ಪ್ರಶ್ನೆಗಳು. ಮುಖವಾಡ ಮೀಡಿಯಾ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಮತ್ತು ಇಂತಹ ಹೇಳಿಕೆ ನೀಡುವ ಎಲ್ಲಾ ನಾಯಕರಿಗೆ ನೇರ ಪ್ರಶ್ನೆಗಳನ್ನು ಕೇಳುತ್ತಿದೆ. ಪ್ರಶ್ನೆ 1. ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸುವಾಗ ನೀವು ಎಲ್ಲಾ ಧರ್ಮದವರನ್ನು ಸಮಾನವಾಗಿ ಕಾಣುತ್ತೇನೆ ಎಂದು ಹೇಳಿರಲಿಲ್ವಾ? ಇವತ್ತು ಅವರು ಮತ ಹಾಕಿಲ್ಲ ಎಂದು ಒಂದು ವರ್ಗವನ್ನು ದೂರ ಇಡುವುದು ಸಂವಿಧಾನಕ್ಕೆ ಮಾಡುವ ಅಪಮಾನವಲ್ಲವೇ? ಪ್ರಶ್ನೆ 2. ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ವಿಷ ಬಿತ್ತುವುದೇ ನಿಮ್ಮ ಸಾಧನೆಯೇ? ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ತೋರಿಸುವ ಬದಲು ಧರ್ಮದ ಲೆಕ್ಕಾಚಾರ ಯಾಕೆ? ಪ್ರಶ್ನೆ 3. ನೀವು ಬಿತ್ತುವ ಈ ವಿಷಬೀಜ ನಾಳೆ ರಕ್ತಪಾತಕ್ಕೆ ಕಾರಣವಾದರೆ ಅದರ ಜವಾಬ್ದಾರಿ ಯಾರು ಹೊರುತ್ತಾರೆ? ಕುರ್ಚಿ ಮೇಲೆ ಕುಳಿತಿರುವ ನಿಮಗಲ್ಲ, ಬೀದಿಯಲ್ಲಿರುವ ಸಾಮಾನ್ಯ ಜನರಿಗೆ ಅದರ ನೋವು ತಟ್ಟುತ್ತದೆ ಎಂಬ ಅರಿವಿದೆಯೇ? ಜನರಿಗೆ ಎಚ್ಚರಿಕೆ, ಜನರೇ ಎಚ್ಚರದಿಂದಿರಿ. ನಾಯಕರು ಎಸಿ ರೂಮಿನಲ್ಲಿ ಕುಳಿತು ಹೇಳಿಕೆ ಕೊಡುತ್ತಾರೆ, ಆದರೆ ದ್ವೇಷದ ಕಿಚ್ಚು ಹತ್ತಿದಾಗ ಸುಡುವುದು ನಮ್ಮ ಮತ್ತು ನಿಮ್ಮ ಮನೆಗಳು. ಮತ ಕೇಳಲು ಬಂದಾಗ ಧರ್ಮದ ಬಗ್ಗೆ ಕೇಳಬೇಡಿ, ನಮ್ಮ ಮಕ್ಕಳಿಗೆ ಉದ್ಯೋಗ ಎಲ್ಲಿದೆ ಎಂದು ಕೇಳಿ. ಸಮಾಜ ಒಡೆಯುವವರ ಮುಖವಾಡವನ್ನು ಮತದಾನದ ಮೂಲಕ ಕಳಚಿ. ನಿಮಗೆ ಏನನ್ನಿಸುತ್ತದೆ? ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಈ ಮತಗಳ ಬೇಟೆ ಸರಿಯೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸತ್ಯವನ್ನು ಬೆಂಬಲಿಸಲು ಲೈಕ್ ಮಾಡಿ. ಮುಖವಾಡ ಕಳಚಿದ ಮೇಲೆ ಅಸಲಿ ಮುಖ ಕಾಣಲೇಬೇಕು. ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಜನರಿಗೆ ತಲುಪಲೇಬೇಕು. ಇದು ಮುಖವಾಡ ಮೀಡಿಯಾ, ನೈಜ ಸುದ್ದಿಗಳ ಸತ್ಯದರ್ಶನ.